ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಾದ್ರೂ ಯಾಮಾರಿಸಿ ಒಳಗ್ ಹೋಗೋಣ ಅಂದ್ರೆ ಆಗ್ತಾನೆ ಇಲ್ವಲ್ಲ. ದೇವ್ರೆ, ಇವತ್ತು ನರ್ಸಿರೋ ದಾರಿ ತೋರಿಸ್ದೆ, ಹಾಗೆ ಇದ್ರ ಒಳಗಡೆ ಹೋಗೋ ದಾರಿನೂ ತೋರಿಸ್ಬೇಡಪ್ಪ. ಏನಣ್ಣ ಮೇಡಮ್ ಹೇಳಿದ ಅಡ್ಗೆ ಬಟ್ಟ ಇನ್ನೂ ಬಂದೇ ಇಲ್ಲ? ಮೇಡಮ್ ಹೇಳಿದ್ಮೇಲೆ ಕಳಿಸ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರು. ನನ್ಗೇನೋ ತಾಳ್ಮೆ ಇದೆ ಅಣ್ಣ, ನನ್ ಹೊಟ್ಟೆಗಿಲ್ವಲ್ಲಣ್ಣ. ಅಷ್ಟು ತಾಳ್ಮೆ ಇಲ್ಲ ಅಂದ್ರೆ ಇಲ್ಲಿ ನಿಂತವನಲ್ಲ ಇವನ್ ತಿನ್ಬಿಡು. ಅಡ್ಗೆ ಬಟ್ಟ ಬಂದ್ ಬೇಗ ಅಡ್ಗೆ ಮಾಡಿಲ್ಲ ಅಂದ್ರೆ ಅವನು ತಿನ್ನದೆ ಜೊತೆಗೆ ನಿನ್ನೂ ತಿನ್ಬಿಡದೆ. ನನ್ನ ಮಕ್ಕಳು ಸರಿಯಾಗಿ ಸಿಕ್ಕಾಕೊಂಡ್ರು. ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಇವಾಗ ಅಡಿಗೆ ಬಟ್ಟ ಆಗೋ ಸಮಯ. ನಮಸ್ಕಾರ ಅಣ್ಣ. ಯಾರೋ ನೀನು? ಅಣ್ಣ, ಮೇಡಮ್ ಕಳ್ಸಿದ್ರು, ಅಡಿಗೆ ಬಟ್ಟ ಬೇಕು ಅಂತ ಹೇಳಿದ್ರು, ಈ ಅಡ್ರೆಸ್ಗೆ ಹೋಗು ಅಂತ ಹೇಳಿದ್ರು. ಹೌದಾ? ಏನ್ ನಿನ್ನ ಹೆಸರು? ನನ್ನ ಹೆಸರು ಭೀಮಸೇನ ಅಣ್ಣ. ಭೀಮಸೇನನ? ಹೌದಣ್ಣ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಿದ್ದಂತೆ, ಅದಕ್ಕೆ ನನಗೆ ಭೀಮಸೇನ ಅಂತ ಹೆಸರಿಟ್ಟಿದ್ದಾರೆ. ಏನ್ 9 ತಿಂಗಳಿಗೆ ಅಡಿಗೆ ಮಾಡ್ತಾ ಇದ್ದ? ಏನಣ್ಣ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. 9 ತಿಂಗಳಿಗೆ ಮಾಡಿರೋ ಅಡಿಗೆ ತಿನ್ನಕ್ಕೆ ಬರಲ್ವಲ್ಲ. ನಾಮಕರಣ ಮಾಡೋದು 9 ತಿಂಗಳಿಗೆ ಅಲ್ವಾ? ಇಲ್ಲಣ್ಣ, ನಮ್ ಕಡೆ 9 ವರ್ಷಕ್ಕೆ ಮಾಡ್ತಾರೆ. ಸರಿ, ಏನೇನ್ ಅಡಿಗೆ ಬರುತ್ತೆ? ಎಲ್ಲ ಬರುತ್ತೆ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಕೇಸರಿ ಬಾತ್, ವಾಂಗಿ ಬಾತ್, ಬಕಾಳ ಬಾತ್. ನಿಲ್ಸು, ಏನದು ಬಕಾಳ ಬಾತು? ಯಾರಿಗ್ ಗೊತ್ತು? ಏನಂದೆ? ಅಣ್ಣ, ಅಂದ್ರೆ ಇರೋ ಬರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದಕ್ಕೆ ಬಕಾಳ ಬಾತ್ ಅಂತಾರೆ. ಓ ಹೌದಾ? ಬರೀ ವೆಜ್ ಅಷ್ಟೇನಾ? ನಾನ್ ವೆಜ್ ಬರಲ್ವಾ? ಏನ್ ಬೇಕು ಕೇಳೋಣ. ಈ ಮಟನ್ ಫ್ರೈ, ಚಿಕನ್ ಫ್ರೈ, ಬೋಟಿ, ಕಲೇಜ ಎಲ್ಲ ಮಾಡ್ತೀನಿ. ಏಯ್ ನಿಜವಾಗ್ಲೂ ಇದೆಲ್ಲ ಬರುತ್ತಾ ನಿಂಗೆ? ಒಂದ್ಸಲ ಒಳಗ್ ಬಿಟ್ಟು ನೋಡಿ. ಈಗ ಎಮ್ಮೆ ತರ ಇದೀರಾ, ತಿಂದು ತಿಂದು ಆನೆ ತರ ಆಗ್ಬಿಡ್ತೀರಾ. ಏನ್ ನಮ್ಮನ್ನೇ ಕಿಂಡಲ್ ಮಾಡ್ತಾ ಇದೀಯಾ? ಅಯ್ಯಯ್ಯೋ, ದೇವರಾಣೆಗೂ ಇಲ್ಲಣ್ಣ. ನನ್ನ ಅಡುಗೆ ತಿಂದು ಎಂತವ್ರಿಗೂ ಬಾಡಿ ಬರುತ್ತೆ ಅಂತ ಹಂಗ ಹೇಳ್ದೆ ಅಷ್ಟೇ. ಸರಿ, ಮಾತಲ್ಲೇ ಹೊಟ್ಟೆ ತುಂಬಿಸೋದಲ್ಲ, ಒಳಗೋಗಿ ಅಡಿಗೆ ನೋಡು. ನೀವು ದಾರಿ ಬಿಟ್ರೆ ಡೋರ್ ಓಪನ್ ಮಾಡಿದ್ರೆ ಸೀದಾ ಹೊಂಟೋಯ್ತೀನಣ್ಣ. ಹೋಗಿ ಡೋರ್ ಓಪನ್ ಮಾಡೋ. ಅಂತೂ ಇಂತೂ ಈ ನನ್ನ ಮಕ್ಕಳಿಗೆ ಪಂಗನಾಮ ಹಾಕಿದ್ದಾಯ್ತು. ಈಗ ಒಳಗಡೆ ಯಾರ್ಯಾರಿದ್ದಾರೆ, ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಸಮಯ. ಏನ್ ಯೋಚನೆ ಮಾಡ್ತಿದ್ಯಾ? ಹೋಗೋ. ಅಣ್ಣ, ಅದು ಯಾವ ಅಡಿಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಣ್ಣ, ಈಗ ಗೊತ್ತಾಯ್ತು. ಆಯ್ತು, ಹೋಗು. ಇದೇನದು ಇಷ್ಟೊಂದು ಹೋಗೆ? ಅದೇನ್ ತಂತ್ರ ಮಂತ್ರ ಮಾಡಿಟ್ಟೋಗಿದ್ದಾಳೋ ನಿಮ್ಮ ಮಾಯಮ್ಮ, ಅದಕ್ಕೆ. ಅಯ್ಯೋ ಭಾವ, ರಾತ್ರಿ ಹೊತ್ತಲ್ವಾ, ಧೂಪ ಗೀಪ ಹಾಕಿರ್ತಾರೆ. ನೀವ್ ಯಾಕೆಲ್ಲದಕ್ಕೂ ತಪ್ಪು ತಿಳ್ಕೊತೀರಾ? ಇದೇನ್ ಧೂಪ ಹಾಕಿರೋ ತರ ಇದೆಯಾ? ಹೊಗೆ ಹಾಕೋ ತರ ಇದೆ ಇದು. ಸರಿ ಬಿಡಿ, ವಾದ ಮಾಡಿದ್ ಸಾಕು. ಈ ರೂಮಲ್ಲಿ ಏನೇನಿದೆ ಅಂತ ಹುಡ್ಕೋಣ. ಏನ್ ಹೇಳ್ತಾ ಇದೀಯ ಪೂಜಾ ನೀನು? ಅದಕ್ಕೆ 1 ನಿಮಿಷ
ಅವತ್ತು ಪೂಜಾ ಫೋನಲ್ಲಿ ಮಾಯಮ್ಮನ್ ರೂಮಲ್ಲಿ ಮಂಡ್ಲ ಬರ್ದಿತ್ತು ಅಂತ ಹೇಳಿದ್ಲು. ಹಾ, ಬರ್ದು ಪ್ರಯೋಗ ಎಲ್ಲ ಆದ್ಮೇಲೆ ಅಳ್ಸಾಕಿರ್ಬೋದಲ್ಲ. ಚೀಲ ಏನಿದೆ ಅದ್ರಲ್ಲಿ? ನಮ್ಮೆಲ್ರ ಬಟ್ಟೆ. ಅಶ್ವಿನ್ ನೋಡು. ನೋಡು. ಇದ್ರಲ್ಲಿ ಮಾಯಮ್ಮನ್ ಬಟ್ಟೆ ಬಿಟ್ರೆ ಬೇರೆ ಏನಿದೆ? ಹೇಳು ಪೂಜಾ, ಇನ್ನು ಏನೇನ್ ನೋಡ್ದೆ ನಿನ್ ಮಾಯಮ್ಮನ ರೂಮಲ್ಲಿ? ಮನೆಯವ್ರದೆಲ್ಲ ತಲೆ ಕೂದಲು ತಂದಿಟ್ಕೊಂಡಿದ್ದಾಳ. ಏನು, ಮನೆಯವ್ರದೆಲ್ಲ ಉಗುರು ಎತ್ತಿಟ್ಕೊಂಡಿದ್ಲ? ಎಲ್ಲಿ? ಇದೇನ್ ಪೂಜಾ, ನೀನ್ ಹೇಳ್ತಾ ಇರೋದು ಯಾವ್ದು ಈ ರೂಮಲ್ಲಿ ಇಲ್ವೇ ಇಲ್ವಲ್ಲ? ಏನು, ತಲೆನಾ? ತಲೆ ಬುರುಡೆನಾ? ನೋಡಿದ್ರ ಅದಕ್ಕೆ ಈ ಮಾಯಮ್ಮ ಏನೇನೆಲ್ಲ ತಂದಿಟ್ಕೊಂಡಿದ್ದಾಳೆ ಅಂತ? ಎಲ್ಲಿದೆ? ಇದನ್ ನೋಡಿ ತಲೆ ಬುರುಡೆ ಅಂತ ನೀನ್ ಕನ್ಫ್ಯೂಸ್ ಮಾಡ್ಕೊಂಡ್ಯಾ? ನೋಡಿದ್ರೆ ಅದಿಲ್ಲೇ ಇರ್ಬೇಕಿತ್ತಲ್ವಾ? ಹಾ, ನನ್ಗೀಗ ಅರ್ಥ ಆಯ್ತು ಬಿಡಿ. ಆ ಮಾಯಮ್ಮಂಗೆ ನಮ್ಗೆಲ್ಲ ಗೊತ್ತಾಗಿದೆ ಅಂತ ಅನುಮಾನ ಬಂದಿರ್ಬೇಕು. ಮತ್ತೆ ನಾವೆಲ್ಲ ಅವಳು ಬೆನ್ನ ಹಿಂದೆ ಬೀಳ್ತೀವೋ ಅಂತ ಎಲ್ಲಾನು ಇಲ್ಲಿಂದ ಸಾಗಿಸ್ಬಿಟ್ಟಿದ್ದಾಳೆ. ಹಾಗೆಲ್ಲ ಏನಿಲ್ಲ ಭಾವ. ಅವರು ನಮ್ ಕಣ್ಣಳತೆಗಿಂತ ದೂರ ಹೋಗಿದ್ದನ್ನ ನಾವೆಲ್ಲೂ ನೋಡೇ ಇಲ್ವಲ್ಲ. ಹೀಗಿರುವಾಗ ಇದನ್ನೆಲ್ಲ ಅಷ್ಟು ಬೇಗ ಆಚೆ ಸಾಗ್ಸೋದಕ್ಕೆ ಹೇಗ್ ಸಾಧ್ಯ? ನನಗೇನೋ ನೀವೆಲ್ರೂ ಅವ್ರ ಮೇಲೆ ಸುಮ್ನೆ ಅನುಮಾನ ಪಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅವ್ರು ನಿಜವಾಗ್ಲೂ ಅಮಾಯಕಿ.